ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಜೀವನ ಸ್ಫೂರ್ತಿಯ ಕಥೆಗಳು. ಬರೆದಿರೋದು ಮಹಾಬಲ ಸೀತಾಳಭಾವಿ ಸರ್. ಈ ಒಂದು ಕತೆ ಏನಂತ ಅಂದ್ರೆ, ಕತೆ ಹೆಸರೇನಂದ್ರೆ ತಳ್ಳು ಗುರು ತಳ್ಳು, ತಳ್ಳು ಗುರು ತಳ್ಳು. ಓಕೆ, ಏನಿದು ಕತೆ ಹೆಂಗಿದ್ಯಲ್ಲ ಅಂತ ನಿಮ್ಗೆ ಅನ್ಸ್ಬೋದು. ನೋಡೋಣ. ಒಂದಿನ ಒಬ್ಬ ಕೃಷಿಕ ರಾತ್ರಿ ನಿದ್ದೆ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಂತೆ ಜೋರಾಗಿ ಅವನ್ಗೆ ಏನೋ ಒಂದು ಸದ್ದಾಗಿ ಎಚ್ಚರಿಕೆ ಆಯ್ತಂತೆ. ನೋಡಿದ್ರೆ ದೇವರು ಪ್ರತ್ಯಕ್ಷ ಆಗ್ಬಿಟ್ಟಿತ್ತಂತೆ. ಸೊ ದೇವರು ಪ್ರತ್ಯಕ್ಷ ಆಗ್ಬಿಟ್ಟು, ಮಗು ನಿನ್ ಮನೆ ಮುಂದೆ ಇರುವಂತಹ ದೊಡ್ಡ ಬಂಡೆ ಇದೆಯಲ್ಲ, ಆ ಬಂಡೆ ಬಂದು ಅಪ್ಪಳಿಸಿದೆ, ಅದನ್ನ ನಿನ್ನ ಶಕ್ತಿ ಮತ್ತೆ ಪ್ರಯೋಗನ ನಿನ್ನ ಒಂದು ಶಕ್ತಿಯನ್ನ ಪ್ರಯೋಗಿಸಿ ಅದನ್ನ ತಳ್ಳು ಅಂತ ಹೇಳ್ದಂಗಾಯ್ತಂತೆ. ಬೆಳಗ್ಗೆ ಎದ್ದು ಆ ವ್ಯಕ್ತಿ ನೋಡಿದ್ರೆ ಮನೆ ಹೊರಗೆ ಬಂಡೆ ಬಿದ್ಬಿಟ್ಟಿತ್ತಂತೆ. ಓ, ದೇವರು ಪ್ರತ್ಯಕ್ಷ ಆಗಿದ್ದು ನಿಜ, ನನಗೆ ಬಂಡೆ ತಳ್ಳುವಂತೆ ಹೇಳಿದ್ದು ನಿಜ ಅನ್ಬಿಟ್ಟು ಕೃಷಿಕ ಬಂಡೆ ತಳ್ಳೋಕೆ ಶುರು ಮಾಡಿದ್ನಂತೆ. ದಿನಾ ಬಂಡೆ ತಳ್ತಾ ಇದ್ನಂತೆ. 1 ಗಂಟೆ ಗುದ್ದಾಡಿ ಸುಸ್ತಾಗಿ ಸ್ವಲ್ಪ ವಿಶ್ರಾಂತಿ ಪಡ್ಕೊಂಡು ಹೊಲಕ್ಕೆ ಹೋದ್ನಂತೆ. ಓ, ಇದು ಆಗಲ್ಲ ಅಂತ. ನಂತರ ಪ್ರತಿದಿನ ಬೆಳಗ್ಗೆ ಬಂದು ಬಂಡೆ ತಳ್ಳೋದು ಅವನ್ ಕೆಲ್ಸ ಆಗೋಯ್ತಂತೆ. ದೇವ್ರು ಹೇಳಿದ ಕೆಲ್ಸ ಬಿಡೋಕೆ ಸಾಧ್ಯನಾ? ಇಲ್ಲ. ಸೊ ಇದು 6-7 ವರ್ಷ ನಡೀತಂತೆ. 6-7 ವರ್ಷ ದಿನ ಅವನು ಅದನ್ನ ತಳ್ತಾನೇ ಇದ್ನಂತೆ. ಮಳೆ ಇರ್ಲಿ, ಚಳಿ ಇರ್ಲಿ, ಬಿಸಿಲಿರ್ಲಿ, ಪ್ರತಿ ದಿನ ಬೆಳಗ್ಗೆ ಅವನು ಅದನ್ನ ತಳ್ತಾನೇ ಇದ್ನಂತೆ. ಕೊನೆಗೊಂದು ದಿನ ಅವನಿಗೆ ಬೇಜಾರಾಗೋಯ್ತಂತೆ. ಎಷ್ಟು ತಳ್ಳಿದ್ರು ಇದು ಮುಂದಕ್ಕೆ ಹೋಗ್ತಾ ಇಲ್ಲ, ನಾನ್ ಯಾಕೆ ಇದನ್ನ ತಳ್ಳಬೇಕು ಅಂತ ಅನ್ನಿಸ್ತಂತೆ. ಆಗ ಅವನು ರಾತ್ರಿ ಅವನ ಕನ್ಸಲ್ಲಿ ಒಂದು ದೆವ್ವ ಬಂತಂತೆ. ಬಂದ್ಬಿಟ್ಟು, ನೀನ್ ಯಾಕೆ ಇದನ್ನ ವ್ಯರ್ಥ ಮಾಡ್ತಾ ಇದ್ಯಾ, ನಿನ್ ಶಕ್ತಿನ, ಆ ಬಂಡೆನ ಯಾಕೆ ತಳ್ತಾ ಇದ್ಯಾ ನೀನು, ಸೊ ಅದೆಲ್ಲ ತಳ್ಬೇಡ, ಅದು ವರ್ಕ್ ಆಗಲ್ಲ ಅಂತ ಹೇಳ್ತಂತೆ. ಇವನ್ಗೂ ಕರೆಕ್ಟ್ ಅಲ್ವಾ ಅಂತ ಅನ್ಸ್ಬಿಟ್ಟು ಕೃಷಿಕ ಚಿಂತೆ ಮಾಡಿದ್ನಂತೆ. ಇವತ್ ನೋಡಿದ್ರೆ ಒಂದ್ ದೆವ್ವ ಬಂದು ಇದನ್ನ ಯಾಕೆ ತಳ್ತೀಯ ಅಂತ ಹೇಳ್ತು, ದೇವ್ರು ಇದನ್ನ ತಳ್ಳು ಅಂತ ಹೇಳಿದ್ದ ಅವಾಗ. ಸೊ ನಾನು ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿದ್ನಂತೆ. ಓ ದೇವ್ರೆ, ನಾನೇನ್ ಮಾಡ್ಲಿ, ನೀನ್ ಹೇಳಿದಂತೆ ನನ್ನೆಲ್ಲ ಶಕ್ತಿಯನ್ನ ಪ್ರಯೋಗಿಸಿ 6-7 ವರ್ಷದಿಂದ ತಳ್ತಾನೇ ಇದ್ದೀನಿ, ಒಂದೇ 1 ಮಿಲಿಮೀಟರ್ ಕೂಡ ಆ ಬಂಡೆ ಅಲ್ಲಾಡಿಲ್ಲ. ನಾನೇನಾದ್ರೂ ತಪ್ಪು ಮಾಡ್ತಾ ಇದ್ದೀನಾ ಅಂತ ದೇವರಲ್ಲಿ ಕೇಳ್ಕೊಂಡಂತೆ. ಅವಾಗ ಅವತ್ತಿನ ರಾತ್ರಿ ಕನ್ಸಲ್ಲಿ ಮತ್ತೆ ದೇವರು ಬಂದಂತೆ. ಬಂದ್ಬಿಟ್ಟು, ಮಗು, ನಾನು ನಿನ್ನನ್ನ ಬಂಡೆ ತಳ್ಳು ಅಂದೆ, ಅದನ್ನ ಮುಂದಕ್ಕೆ ಕಳಿಸ್ಬೇಕು ಅಂತ ಹೇಳದ್ನ. ಬಂಡೆ ತಳ್ಳು ಅಂದೆ, ತಳ್ಳು ಅಂದೆ ಅಷ್ಟೇ, ಅದು ಮುಂದಕ್ಕೆ ಹೋಗ್ಬೇಕು ಅಂತ ಏನಾದ್ರು ಹೇಳದ್ನ ಅಂತ. ಇಲ್ಲ ಅನ್ನಂತೆ. ಅದಕ್ಕೆ ದೇವ್ರು ಹೇಳಿದ್ರಂತೆ, ನೋಡು, ಈ 6-7 ವರ್ಷ ದಿನಾ ನೀನು ಈ ಬಂಡೆಯನ್ನ ತಳ್ಳೋಕೆ ಮಾಡಿರುವಂತಹ ಪ್ರಯತ್ನ, ಅದನ್ನ ತಳ್ಳೋಕೆ ದಿನಾ ನೀನು ಕೊಟ್ಟಿರುವಂತಹ ಸಮಯ, ಅದನ್ನ ತಳ್ಳೋಕೆ ನೀನು ಹಾಕಿರೋ ಶ್ರಮದಿಂದ ನಿನ್ನ ದೇಹ ಹೇಗಾಗಿದೆ ಅಂತ ಕೇಳಿದ್ರಂತೆ. ಆಗ ಅವನು ಬೆಳಗ್ಗೆ ಎದ್ದು ನೋಡ್ಕೊಂಡಂತೆ, ಅವನ ದೇಹ ಗಟ್ಟಿಮುಟ್ಟಾಗಿತ್ತಂತೆ. ಬೆಳಗ್ಗೆ ಬೇಗ ಹೇಳ್ತಿದ್ನಂತೆ, ದೇವ್ರು ಹೇಳಿರೋ ಕೆಲಸ ಮಾಡಬೇಕು ಅಂತ ಹೇಳಿ. ಆ ಒಂದು ತಳ್ಳೋ ಅಂತ ಪ್ರೊಸೆಸ್ ಅಲ್ಲಿ ಅವನು ದೈಹಿಕವಾಗಿ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿದ್ನಂತೆ. ಅವನ ಕೆಲಸದಲ್ಲಿ ಹೋದ್ರೆ ಆ ಕೆಲಸದಲ್ಲಿ ದಿನಾ ಬೆಳಗ್ಗೆಯಿಂದ ಸಂಜೆ ತನಕ ಅವ್ನ ಕೆಲಸ ಮಾಡಿದ್ರು ಅವನಿಗೆ ಸುಸ್ತಾಗ್ತಿರ್ಲಿಲ್ವಂತೆ. ಯಾಕಂದ್ರೆ ಇಷ್ಟು ದೊಡ್ಡ ಹಾರ್ಡ್ ಕೆಲಸ ದಿನ ಮಾಡಿ ಮಾಡಿ, ಇದು ಹೆಂಗೆ ಅಂದ್ರೆ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಂದು 20 kg ವೆಯ್ಟನ್ನ ನನಗೆ ಎತ್ತಕ್ಕಾಗತ್ತೆ ಅಂತ ಅನ್ಕೊಳ್ಳೋಣ, ಆಯ್ತಾ. ಸೊ ನನ್ನ ಜಿಮ್ಮಲ್ಲಿ ನನ್ನ ಕೋಚ್ ಏನ್ ಮಾಡ್ತಾರೆ, ಎಕ್ಸಾಂಪಲ್ಲು, ನೀವು 50 kgನ ಎತ್ತೋದನ್ನ ಪ್ರಾಕ್ಟೀಸ್ ಮಾಡಿ ಅಂತ ನನಗೆ ಹೇಳ್ತಾರೆ ಅಂತ ಅನ್ಕೊಳ್ಳೋಣ. ನಾನು 50 kg ಎತ್ತೋಕೆ ದಿನ ಎತ್ತಲ್ಲ ನಾನು, ಆದ್ರೆ ಅದನ್ನ ಎತ್ತೋಕೆ ಪ್ರಯತ್ನ ಪಟ್ಟು 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 ನನ್ನ ಆರ್ಮ್ಸ್ ಏನಿದೆ, ನನ್ನ ಮಸಲ್ ಸ್ಟ್ರಾಂಗ್ ಆಗಿದೆ. ಈಗ 20 kg ದಿನ ನಾನು ಪಟಕ್ಕಂತ ಎಸ್ಬಿಡ್ತೀನಿ. ಕರೆಕ್ಟಾ? ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಭಗವಂತ ನಮಗೆ ಕೆಲವೊಂದು ಟೈಮ್ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ಗಳನ್ನ ಕೊಟ್ಟಾಗ ಅದನ್ನ ಪರಿಹರಿಸೋ ಅಂತಹ ಒಂದು ಶ್ರಮ, ಅದನ್ನ ಪರಿಹರಿಸೋ ಅಂತಹ ಒಂದು ಡಿಸಿಪ್ಲಿನ್ ಇದೆಯಲ್ಲ, ದಿನನಿತ್ಯ ನಾವು ನಮ್ಮ ಜೀವನನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಮಾಡುವಂತಹ ಕೆಲವೊಂದು ಡಿಸಿಪ್ಲಿನು, ಆರ್ಡರ್ ಏನಿದೆಯಲ್ಲ, ಅದು ನಮ್ಮ ಬದುಕನ್ನ ನನಗೆ ತೋರಿಸತ್ತೆ, ನಾವೇನು ಅನ್ನೋದನ್ನ ನಮಗೆ ತೋರಿಸತ್ತೆ, ನಮ್ಮಲ್ಲಿ ಶಕ್ತಿಯನ್ನ ಕ್ರಿಯೇಟ್ ಮಾಡಿಸುತ್ತೆ. ಆಮೇಲೆ ಎಂಥ ಪ್ರಾಬ್ಲಮ್ ಬಂದ್ರೂ, ಅಯ್ಯೋ ಇಷ್ಟು ದೊಡ್ಡ ಭಾರನೇ ಎತ್ತಿದ್ದೀನಿ, ಇದ್ಯಾವ ಲೆಕ್ಕ ಅಂತ ಹೋಗಿ ನಾವು ಎತ್ತುತ್ತೀವಿ. ಸೊ ಭಗವಂತ ನಮಗೇನಾದ್ರೂ ದೊಡ್ಡ ಪ್ರಾಬ್ಲಮ್ನ ಕೊಟ್ಟು ಅದನ್ನ ಪರಿಹರಿಸುವಂತ ಬಿಟ್ಟಿದ್ದಾರೆ ಅಂದ್ರೆ, ಅವನು ನನ್ನ ಲೈಫ್ನ ಈಸಿ ಮಾಡೋಕ್ಕೆ. ಇವತ್ತು ನನಗೆ ತುಂಬ ಜನ ಕಾಲ್ ಅಂದರೆ ಮೆಸೇಜ್ಗಳು ಮಾಡ್ತಾರಲ್ಲ, ಕ್ಲಾಸಲ್ಲೂ ತುಂಬ ಜನ ಕೇಳ್ತೀರಲ್ಲ, ಮುಂಚೆ ಅಂತೂ ಕೌನ್ಸಿಲಿಂಗಲ್ಲಿ ದಿನಾ ಪ್ರಾಬ್ಲಮ್ಸೇ ಹೇಳ್ತಾ ಇದ್ರಲ್ವ, ಅವರೆಲ್ಲ ಅಷ್ಟೆಲ್ಲ ಪ್ರಾಬ್ಲಮ್ ಹೇಳಿದ್ರು, ಇವರೆಲ್ಲ ಇಷ್ಟು ಪ್ರಾಬ್ಲಮಲ್ಲಿದ್ದಾರೆ, ಇದಕ್ಕೆ ಏನು ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಕೂತಾಗ ನನ್ನ ತಲೆಗೆ ಬರೋ ಒಂದೇ ಒಂದು ಆನ್ಸರ್ ಏನು ಗೊತ್ತಾ, ಇವ್ರನ್ನ ಸ್ಟ್ರಾಂಗ್ ಮಾಡಬೇಕು ಅಷ್ಟೆ. ಆ್ಯಂಡ್ ನನಗೆ ಅವ್ರು ಎಂಥ ಪ್ರಾಬ್ಲಮ್ ಹೇಳಿದ್ರು ಕೂಡ
ಅದು ತುಂಬ ಕಷ್ಟ ಅನ್ನೋ ಪ್ರಾಬ್ಲಮ್ ಹೇಳಿದ್ರು. ನನಗೆ ಪ್ರಾಬ್ಲಮ್ ಅಂತ ಅನಿಸೋದೇ ಇಲ್ಲ. ಯಾಕೆ ಅಂದರೆ ಭಗವಂತ ಈ ಥರ ಮನಸ್ಥಿತಿ ಬರಬೇಕು ಅಂತಾನೆ ನನಗೆ ಚಿಕ್ಕ ವಯಸ್ಸಿಂದ ಅಷ್ಟು ಪ್ರಾಬ್ಲಮ್ ಕೊಟ್ಟನಾ ಅಂತ ಇವತ್ತು ಅನಿಸುತ್ತೆ. ನಾನು ನಿಜವಾಗ್ಲೂ ಅವನಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಹೆಲ್ತಲ್ಲಿ ಆಪ್ರೇಷನ್ ಮೇಲೆ ಆಪ್ರೇಷನ್ನು, ಆ್ಯಕ್ಸಿಡೆಂಟು, ರಿಲೇಷನ್ಶಿಪ್ ಇಶ್ಯೂಸು, ಸಿಕ್ಕಾಪಟ್ಟೆ ಬೆನ್ನ ಹಿಂದೆ ನಡೆದಂಥ ಮೋಸಗಳು, ಜೊತೆಲಿದ್ದವರೇ ಮಾಡಿದಂಥ ಒಂದು ಪ್ರಾಬ್ಲಮ್ಗಳು, ಹಣಕಾಸಲ್ಲಿ ಒಂದು ಸಂಪಾದನೆ ಮಾಡಬೇಕು ಅಂತ ಹಗಲು ರಾತ್ರಿ ಶ್ರಮ ಹಾಕಿದ್ದು, ಒಂಥರ ಇದೆಲ್ಲ ನೋಡಿದಾಗ ನಿಜವಾಗ್ಲೂ ಇದೆಲ್ಲ ಕೊಟ್ಟು ಅವ್ನು ನನ್ನನ್ನು ಎಷ್ಟು ಸ್ಟ್ರಾಂಗ್ ಮಾಡಿದ್ದಾನೆ. ಯಾಕಪ್ಪ ನನಗೆ ಈ ಪ್ರಾಬ್ಲಮ್ ಕೊಟ್ಟೆ ಅಂತ ಒಂದು ಟೈಮಲ್ಲಿ ಕೇಳ್ಕೊಳ್ತಾ ಇದ್ದೆ. ಇವಾಗ ಥ್ಯಾಂಕ್ಸ್ ಅಪ್ಪ, ಇವತ್ತಿಷ್ಟು ಪ್ರಾಬ್ಲಮ್ಗಳೆಲ್ಲ ಸುಲಭವಾಗಿ ಇಷ್ಟೇನಾ ಅಂತ ಅನಿಸೋ ಹಾಗೆ ನೀನು ನನ್ನನ್ನು ಸ್ಟ್ರಾಂಗ್ ಮಾಡಿಬಿಟ್ಟೆ ಅಂತ. ಅದನ್ನೇ ತಳ್ಳು ಗುರು ತಳ್ಳು ಅಂತ. ಸುಮ್ಮನೆ ಆ ಶ್ರಮ ಹಾಕ್ತಾ 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 ನಾವೇ ಸ್ಟ್ರಾಂಗ್ ಆಗಿಬಿಡ್ತೀವಿ. ಇದು ಸತ್ಯ. ಸೊ ಈಗ ನೀವೇ ನಿಮ್ಮ ಲೈಫ್ನ ಒಂದ್ಸಲ ರೀಕಾಲ್ ಮಾಡಿ, ಯಾವ್ಯಾವ ಸಮಸ್ಯೆ ನಿಮ್ಮನ್ನು ಸ್ಟ್ರಾಂಗ್ ಮಾಡಿದೆ, ಅದನ್ನು ಪರಿಹರಿಸೋ ಒಂದು ದಾರಿಯಲ್ಲಿ ನೀವೇನೆಲ್ಲ ಕಲ್ತಿದ್ದೀರಾ ಅಂತ. ಹಾಗಾಗಿ ಇವತ್ತಿನ ಅಫರ್ಮೇಷನ್ ನೀವೇನು ಹಾಕೋಬೋದು ಅಂತ ಅಂದರೆ, ಓಕೆ, ನಾನು ಡಿಸಿಪ್ಲಿನ್ ಆಗಿ ನನ್ನ ಲೈಫನ್ನು ನಡೆಸ್ತೀನಿ. ನಾನು ಡಿಸಿಪ್ಲಿನ್ ಆಗಿ ನನ್ನ ಲೈಫನ್ನು ನಡೆಸ್ತೀನಿ. ಕನ್ನಡದಲ್ಲಿ ನಾನು ದಿನನಿತ್ಯ ಶಿಸ್ತಿನಿಂದ ಬದುಕ್ತೀನಿ. ನಾನು ದಿನನಿತ್ಯ ಶಿಸ್ತಿನಿಂದ ಬದುಕ್ತೀನಿ. ಒಂದು ಪ್ರಾಪರ್ ಡಿಸಿಪ್ಲಿನ್ ಆಗಿ ಒಂದು ಶಿಸ್ತಿಂದ ನಾನು ಬದುಕ್ತೀನಿ ಅಂತ ಅಂದ್ಕೊಳ್ಳಿ. ಬಿಕಾಸ್ ಆ ಶಿಸ್ತು ನಮಗೆ ಖಂಡಿತ ನಮ್ಮ ಲೈಫಿನ ಸುಸ್ತನ್ನು ಹೋಗಿಸ್ಬಿಡುತ್ತೆ. ಓಕೆ, ಥ್ಯಾಂಕ್ ಯು. ಭಾವನೆಗಳು ಬಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆ್ಯಕ್ಚುಲ್ ಆಗಿ ನಂಗೆ ತುಂಬ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ. ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ, ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.